ದೊಡ್ಡ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ತಾಯಿ ಮಕ್ಕಳು ಎಲ್ಲರೂ ಕೂಡ ತಮ್ಮ ನೆಚ್ಚಿನ ನಟನನ್ನು ಒಂದ್ಸಲ ನೋಡ್ಬಿಡೋಣ, ನಮ್ಮ ಊರಿಗೆ ಬರ್ತಾ ಇದ್ದಾನೆ ಒಮ್ಮೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಬಂದಿರ್ತಾರೆ. ಹಾಗೆ ಬಂದಂಥವರು ಈಗ ಸಾವಿನ ಮನೆ ಸೇರಿದ್ದಾರೆ. 31ಕ್ಕೂ ಹೆಚ್ಚು ಜನರ ದುರ್ಮರಣ ಆಗಿದೆ. 31 ಜನರ ಸಾವು ಈಗಾಗಲೇ ಅಧಿಕೃತವಾಗಿ ದೃಢಪಡ್ತಾ ಇದೆ. ತಮಿಳುನಾಡಿನಿಂದ ದೃಢಪಡಿಸ್ತಾ ಇರುವಂಥದ್ದು 47 ಜನ ಗಾಯಗೊಂಡಿದ್ದಾರೆ ಅಂತೇಳಿ. 47 ಜನ ಗಾಯಗೊಂಡಿದ್ದಾರೆ, 31 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಅಂದರೆ ಹತ್ರ 78 ಜನ ಇದುವರೆಗೆ ಈ ಒಂದು ಕಾಲ್ತುಳಿತಕ್ಕೆ ಸಿಲುಕಿರ್ತಕ್ಕಂಥವರ ಸಂಖ್ಯೆನೇ ಗೊತ್ತಾಗ್ತಿದೆ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ, ಎಷ್ಟು ದೊಡ್ಡ ಮಟ್ಟದಲ್ಲಿ, ಎಷ್ಟು ದೊಡ್ಡ ಪ್ರದೇಶದಲ್ಲಿ ಈ ಒಂದು ಕಾಲ್ತುಳಿತ ಆಗಿರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಆತಂಕ ಹುಟ್ಟುವಂಥದ್ದು. ಇದು ಸದ್ಯಕ್ಕೆ ವಿಜಯ್ ಅವರ ರ್ಯಾಲಿಯಲ್ಲಿ ಆಗಿರ್ತಕ್ಕಂಥ ಈ ದುರಂತದ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿಯಲ್ಲಿ ಅಧಿಕೃತವಾಗಿ 31 ಜನ ಸಾವಿಗೀಡಾಗಿರುವಂತ ಗೊತ್ತಾಗಿದೆ. 47ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂಥವರು ಮತ್ತು ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಇದರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದಿದೆ. ಹೀಗಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಪ್ರತಿ ವಾರಾಂತ್ಯದಲ್ಲಿ ಅಂದರೆ ಪ್ರತಿ ಶನಿವಾರಗಳಂದು ವಿಜಯ್ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ ತಮಿಳುನಾಡಿನಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರುತ್ತೆ. ಇವತ್ತು ನಾಮಕ್ಕಲ್ ಡಿಸ್ಟಿಕ್ ಮತ್ತು ಕರೂರು ಡಿಸ್ಟಿಕ್ ಅಕ್ಕಪಕ್ಕದ ಜಿಲ್ಲೆಗಳಾಗಿರ್ತಕ್ಕಂಥ ನಾಮಕ್ಕಲ್ ಮತ್ತು ಕರೂರಿನಲ್ಲಿ ಇವತ್ತು ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ ಒಂದು ರ್ಯಾಲಿ, ಮಧ್ಯಾಹ್ನಕ್ಕೊಂದು ರ್ಯಾಲಿ, ಈ ರೀತಿಯಾಗಿ 2 ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾರೆ. ಆದರೆ ಇದು ಮಧ್ಯಾಹ್ನಕ್ಕೂ ಬೆಳಗ್ಗೆಯೂ ನಡೆಯಲ್ಲ, ಮಧ್ಯಾಹ್ನಕ್ಕೂ ನಡೆಯೋದಿಲ್ಲ. ಮಧ್ಯಾಹ್ನದ ನಂತರ ಈ 2 ರ್ಯಾಲಿಗಳನ್ನು ನಡೆಸ್ತಾರೆ ಇವರು. ಹೀಗೆ 2 ರ್ಯಾಲಿ ನಡೆಸುವಾಗಲೂ ಕೂಡ ಅಂದರೆ ಎಷ್ಟರ ಮಟ್ಟಿಗಿನ ಬೇಜವಾಬ್ದಾರಿ ಇಲ್ಲಿ ಸಂಘಟನೆ ಮಾಡ್ತಕ್ಕಂಥ ಪಕ್ಷಗಳಿಗೆ ಇದಾವೆ ಅನ್ನುವಂಥದ್ದಕ್ಕೆ ಇದು ಒಂದು ಬಹಳ ಒಳ್ಳೆಯ ಉದಾಹರಣೆ ಮತ್ತು ಅತ್ಯಂತ ಕೆಟ್ಟ ಉದಾಹರಣೆಯೂ ಕೂಡ. ಯಾಕಂದರೆ ಈ ರೀತಿಯಾದಂತಹ ಡಿಲೇ, ಅಷ್ಟು ಹೊತ್ತಿನ ಕಾಲ ಜನ ರಸ್ತೆ ಬದಿಯಲ್ಲಿ ನಿಂತುಕೊಂಡು ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಅಂತೇಳಿ ಕಾಯ್ತಾ ಕೂತ್ಕೊಳ್ಳೋದು ಒಂದು ಭಾಗ. ಆ ನಂತರ ನಡೆಯುವಂಥ ಈ ದುರಂತಗಳು, ಇದನ್ನು ಯಾರು ಹೊಣೆಗಾರರು ಇದಕ್ಕೆ ಅಂತೇಳಿ? ವಿಜಯ್ ಅಲ್ಲದೆ ಮತ್ತಿನ್ಯಾರು ಹೊಣೆಗಾರರು ಆಗೋದಕ್ಕೆ ಸಾಧ್ಯ? ವಿಜಯ್ ನಡೆಸಿರ್ತಕ್ಕಂತಹ ತನ್ನ ಪಕ್ಷದ ಸಂಘಟನೆಯ ಸಭೆಗಳನ್ನು ಮಾಡುವಾಗ ಸ್ವಲ್ಪನಾದರೂ ಜವಾಬ್ದಾರಿಗಳು ಬೇಕಾಗುತ್ತೆ. ಆದರೆ ಆ ಜವಾಬ್ದಾರಿ ಇಲ್ಲದೆ ಹೋದಾಗ ಇಂತಹ ದುರಂತಗಳು ಸಂಭವಿಸುತ್ತೆ. ಲಕ್ಷಾಂತರ ಜನ ಸೇರ್ತಾರೆ, ಅದನ್ನು ಇವರು ನನ್ನ ಪರವಾಗಿ ಲಕ್ಷಾಂತರ ಜನ ಬರ್ತಾರೆ ಅಂತ ಹೇಳ್ಕೊಳ್ತಾರೆ. ಆದರೆ ಇವತ್ತು ಈಗ ಸಾವಿಗೀಡಾಗಿರ್ತಕ್ಕಂಥ 31 ಜನ ಮತ್ತು ಆ ಕುಟುಂಬಗಳಿಗೆ ಆಸರೆ ಯಾರು? ಅವರ ನೋವಿಗೆ ಇವರು ಯಾವುದೋ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟ ತಕ್ಷಣ ಆ ನೋವು ಹೊರಟು ಹೋಗುತ್ತಾ? ಯಾವ ರೀತಿಯಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಜನ ಗಾಯಾಳುಗಳನ್ನು ಒಂದು ಕಡೆಯಲ್ಲಿ ಎತ್ಕೊಂಡು ಹೋಗ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಆ್ಯಂಬುಲೆನ್ಸ್ಗಳಲ್ಲಿ ಕಳಿಸ್ತಾ ಇರುವಂಥದ್ದು, ಆ್ಯಂಬುಲೆನ್ಸಿಂದ ಬಂದು ಇಳಿದಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ತಾವೇ ಆಸ್ಪತ್ರೆ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು. ಅಂದರೆ ಜನ ಇವೆಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಈ ಕಷ್ಟದ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ, ನಿಜ. ಆದರೆ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ. 31 ಜನರ ಸಾವಾಗಿದೆ. ಭೀಕರವಾಗಿ ಆಗಿರ್ತಕ್ಕಂತಹ ಕಾಲ್ತುಳಿತ ಇದು. 31 ಜನರ ಸಾವಾಗಿದೆ. ಇವತ್ತು ಸುಮಾರು 7:30-8 ಗಂಟೆಯ ಹೊತ್ತಿಗೆ ಈ ಕಾಲ್ತುಳಿತ ಸಂಭವಿಸಿರುವಂಥದ್ದು. 8 ಗಂಟೆ ಹೊತ್ತಿಗೆ ಕಾಲ್ತುಳಿತ ಸಂಭವಿಸಿದೆ. ಅಲ್ಲಿದ ನಂತರ ಈ ಇಡೀ ಘಟನೆಯನ್ನು ನಾವು ನೋಡ್ತಾ ಇದ್ವಿ. ಜನ ಯಾವ ಸ್ವರೂಪದಲ್ಲಿ ಆಸ್ಪತ್ರೆಗಳ ಬಳಿಯಲ್ಲಿ ಜಮಾಯಿಸಿದ್ದಾರೆ ಅಂತ ಕೂಡ ನೋಡ್ತಾ ಇದ್ವಿ. ಅದರಲ್ಲೂ ಪೋಷಕರು ಅಳ್ತಾ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ತಮ್ಮವ್ರನ್ನ ಕಳ್ಕೊಂಡಂಥವ್ರು, ತಮ್ಮವರು ಗಾಯಗೊಂಡಿರುವಂಥವ್ರನ್ನ ಮಾತನಾಡಿಸ್ಬೇಕು ಅಂತೇಳಿ ಬರ್ತಾ ಇರುವಂಥವ್ರು, ಈ ರೀತಿಯಾಗಿ ಪೋಷಕರು ಬರ್ತಾ ಇದ್ದಾರೆ. ಅವರು ಹುಡುಕಿಕೊಂಡು ಬಂದಿದ್ದಾರೆ ಈಗ ಆಸ್ಪತ್ರೆವರೆಗೆ. ಆದರೆ ಆಸ್ಪತ್ರೆಗೆ ಬಂದಾಗ ಅಲ್ಲಿರುವಂತಹ ರಶ್ಯನ್ನು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಗೇಟ್ಗಳನ್ನು ಕ್ಲೋಸ್ ಮಾಡಿಸಿ ನಿಲ್ತಿದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಾಗ ಆಸ್ಪತ್ರೆ ಒಳಗಡೆ ಕೂಡ ದೊಡ್ಡ ರಶ್ ಆಗುತ್ತೆ. இந்த சம்பவம் நடந்து உடனடியாக முதலமைச்சர் அவர்கள் மாவட்ட ஆட்சித்தலைவர் அவர்களுக்கும் மாவட்ட காவல்துறை உயர் அதிகாரிகளுக்கும் எனக்கும் தொடர்பு கொண்டு உத்தரவிட்டு உடனடியாக மருத்துவமனைக்கு நேரில் சென்று கூடுதல் மருத்துவர்களை வரவழைத்து உடனடியாக அவர்களுக்கு தகுந்த சிகிச்சை அளிக்க வேண்டும் என்று முதலமைச்சர் அவர்கள் உத்தரவுகளை வழங்கினார்கள்.
மாண்புமிகு பள்ளிக்கல்வித்துறை அமைச்சர் அவர்களும் மாண்புமிகு சுகாதாரத்துறை அமைச்சர் அவர்களையும் உடனடியாக நேரில் செல்வதற்கு உத்தரவிட்டு அவர்கள் இப்பொழுது வந்து கொண்டிருக்கின்றார்கள். நாளை காலை மாண்புமிகு முதலமைச்சர் அவர்கள் இங்கு நேரில் வருகை தந்து இந்த பாதிக்கப்பட்ட மக்களை சந்திப்பதற்காக வருகை தர இருக்கின்றார்கள். எனவே இப்பொழுது இருப்பது 42 பேர், 46 பேர் தனியார் மருத்துவமனையிலும் 12 பேர் மாவட்ட மருத்துவக் கல்லூரி மருத்துவமனையில் சிகிச்சை பெற்று வருகின்றார்கள். நம்முடைய மாவட்டத்தினுடைய மாவட்ட மருத்துவக் கல்லூரி மருத்துவமனையில் பணியாற்றக்கூடிய அனைத்து மருத்துவர்களும் இப்பொழுது உடனடியாக பணிக்கு வரவழைக்கப்பட்டு சிகிச்சை அளித்துக் கொண்டிருக்கின்றார்கள். கூடுதலாக நாமக்கல் மற்றும் சேலம் மாவட்டங்களிலிருந்து மருத்துவர்களை வரவழைப்பதற்கு உத்தரவிடப்பட்டு இன்று இரவே அவர்கள் அனைவரும் இங்கு வந்து சிகிச்சை அளிப்பதற்கு வருகை தந்து கொண்டிருக்கின்றார்கள். மெடிக்கல் டீம் போட்டிருக்கோம் சார். ஏன்னா மெடிக்கல் காலேஜ்ல ஒரு குறிப்பிட்ட அளவு தான் டீம் இருக்கும். இப்ப நிறைய பேர் வந்திருக்கனால என்ன மாதிரி மெடிக்கல் எல்லா டாக்டர்ஸும் டியூட்டி ஷிப்ட்ல இருப்பாங்க. எல்லா டாக்டர்ஸும் இப்ப டியூட்டிக்கு வந்துட்டாங்க. கூடுதலா நாமக்கல் மற்றும் சேலத்திலிருந்து கூடுதல் மருத்துவர்கள் இப்ப வந்துகிட்டு இருக்காங்க. தேவையான அளவுக்கு மருத்துவ மாத்திரைகள் உபகரணங்கள் எல்லாமே இருக்கு. மருத்துவர்களும் இருக்காங்க. பாதிக்கப்பட்டவங்களுக்கு தகுந்த சிகிச்சை மிக வேகமாக வழங்கப்பட்டு வருகின்றன. தனியார் மருத்துவமனையில சிகிச்சை பெற்றுட்டு இருக்காங்க. அவங்களை எப்படி கண்காணிக்கிறதுக்கு இப்ப நான் தனியார் மருத்துவமனைக்கு நாங்களே போய் நேரில் பார்த்தோம். அங்க டாக்டரையும் சந்திச்சோம். ಅங்க இருக்க ಹೀಗೆ ಸದ್ಯಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಅಂದರೆ ನಾಮಕಲ್ನಲ್ಲೂ ಕೂಡ ನಾವು ವೈದ್ಯರನ್ನ ಬರೋದಕ್ಕೆ ಹೇಳಿದ್ದೀವಿ. ಯಾರ್ಯಾರು ವೈದ್ಯರು ಆಸ್ಪತ್ರೆಗಳಿದ್ರು, ಯಾರು ಮನೆಗೆ ಹೋಗಿದ್ರು ಸಂಜೆ ಆದ ನಂತರ ಅವ್ರನ್ನೂ ಕೂಡ ವಾಪಸ್ ಡ್ಯೂಟಿಗೆ ಬರೋದಕ್ಕೆ ಹೇಳಿದ್ದೀವಿ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ವೈದ್ಯರು ಬರ್ತಾ ಇದ್ದಾರೆ, ಆಸ್ಪತ್ರೆಗಳಿಗೆ ವೈದ್ಯರು ದೃಢೀಕರಿಸಿ ಬರ್ತಾ ಇದ್ದಾರೆ ಅನ್ನೋಂಥದ್ರು ಕೂಡ ಈಗ ಅಲ್ಲಿಯ ಸರ್ಕಾರ ದೃಢಪಡಿಸ್ತಾ ಇದೆ. ತಮಿಳುನಾಡು ಸರ್ಕಾರ ದೃಢಪಡಿಸ್ತಾ ಇದೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಸಾವಿನ ಸಂಖ್ಯೆ ಅಧಿಕೃತವಾಗಿ 31 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಇರುವಂಥದ್ದು. ಹೇಗೆ ರಾಜಕೀಯ ಪಕ್ಷ ಮತ್ತು ರಾಜಕೀಯ ಪಕ್ಷದ ಸುತ್ತಲೂ ನಡೆಯುವಂತಹ ಏನು ಹುಚ್ಚು ಪ್ರೀತಿಯ ನಡುವೆ ಸಾಯುವಂಥದ್ದು ಜನಸಾಮಾನ್ಯರು. ಅದು ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ದೇಶ ಇರಬಹುದು, ಇಲ್ಲಿ ಸಾಯುವಂಥವರು ಜನಸಾಮಾನ್ಯರು. ಅವ್ರಿಗೆ ಯಾವುದೇ ರೀತಿಯಾದಂತಹ ಏನು ಇಂಥದ್ದೊಂದು ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಪಾಪ ಅವರು ಯಾವುದೇ VVIP ಕೋಟಾಗಳಲ್ಲಿ ಇರೋದಿಲ್ಲ. ಅವರು ಜನಸಾಮಾನ್ಯರು ರಸ್ತೆಯಲ್ಲಿ ನಿಂತ್ಕೊಂಡು ತಮ್ಮ ನೆಚ್ಚಿನ ನಾಯಕ ನಟನನ್ನು ನೋಡಬೇಕು, ಅವನು ರಾಜಕಾರಣಿಯಾಗಿ ಬಂದಿದ್ದಾರೆ, ಹಾಗಾಗಿ ಅವ್ರನ್ನ ನೋಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಬಂದಿರ್ತಾರೆ. ಆದರೆ ಇವತ್ತು ಅಂತಹ ಸರಿಸುಮಾರು 31 ಜನರ ಮನೆಗಳಲ್ಲಿ ಇವತ್ತು ಈಗ ಆ ಮನೆಯ ನಂದಾದೀಪಗಳು ಆರಿರುವಂಥದ್ದು. மேடம்